ಏನು ನಿಮ್ಮ ಹೆಸರು? ಕಮಲಮ್ಮ. ಗಾಬರಿ ಆಗ್ಬಿಡಿ ಕಮಲಮ್ಮ ಅವರ. 200 ರೂಪಾಯಿ ಕಾಸು ಬಂತಾ? 200 ರೂಪಾಯಿ ಕಾಸು ಕಾಸು ಬಂತಾ? ಬರಲಿಲ್ಲ ನನಗೆ. ಯಾವುದು ಪೆನ್ಷನ್ ಬರೋದಾ? 2000 ಸರ್ಕಾರ ಕೊಡುತ್ತಲ್ಲ, ಅದು ಬರೋಲ್ಲ ನನಗೆ. ಎಷ್ಟು ತಿಂಗಳಿಂದ ಬಂದಿಲ್ಲ? ನನಗೆ ಬರಲೇ ಇಲ್ಲ. ಬರಲೇ ಇಲ್ವಾ? ಬರಲೇ ಇಲ್ಲ. ಯಾಕೆ ಅದೇ ಗೊತ್ತಿಲ್ವಾ? ನನಗೆ ಗೊತ್ತಿಲ್ಲ. ರೇಷನ್ ಕಾರ್ಡ್ ಇತ್ತಾ? ಇಲ್ಲ, ನಾವು ಮಾಡಿಸಿಲ್ಲ. ರೇಷನ್ ಕಾರ್ಡ್ ನಾವು ಮಾಡಿಸಿಲ್ಲ. ರೇಷನ್ ಕಾರ್ಡ್ ಇಲ್ವಲ್ಲ, ಅದಕ್ಕೆ ಬಂದಿಲ್ಲ. ಪೆನ್ಷನ್ ಕಾಸು ಎಷ್ಟು? ಎಷ್ಟು? ಇದು 1200 ಬರ್ತದೆ. ಅದು ಬರುತ್ತಾ? ಅದು ಬರ್ತದೆ. ತಿಂಗಳ ನೀಟಾಗಿ ಬರುತ್ತಾ? ಬರ್ತದೆ. ಆಯ್ತು ಬಿಡಿ, ಹೋಗ್ಲಿ. ನಿಮ್ಮ ಹೆಸರೇನು? ಹೆಸರು ಲಕ್ಷ್ಮಮ್ಮ. ಲಕ್ಷ್ಮಮ್ಮ, ನಿಮಗೆ ಬರ್ತಾ ಇದೆಯಾ ಗೃಹಲಕ್ಷ್ಮಿ? ಇಲ್ಲಪ್ಪ ಬರ್ರಿ. ಬಂದಿರ್ಬೇಕನ್ಸುತ್ತೆ, ಮೆಸೇಜ್ ನೋಡ್ಬೇಕಿತ್ತು. ಅಯ್ಯೋ 2000 ಇಲ್ಲ, 500 600 ಬರ್ತಾ ಇತ್ತು. ಅದು ಕೊರೋನಾ ಬಂತಲ್ಲ, ಅವಾಗಲೇ ಬಿದ್ದು ನಿಂತೋಯ್ತು. ಬಿದ್ದೋಯ್ತು. ಬರಲೇ ಇಲ್ಲ. ಹೋಗು. ಬರ್ಲೇ ಇಲ್ವಾ? ನಿಮ್ಮ MLA ಹೆಂಗೆ? ಶರತ್ ಬಚ್ಚೇಗೌಡ್ರು ಯಾ ಶರತ್ ಬಚ್ಚೇಗೌಡರು, ನೋಡಿದಿರ ಅವ್ರನ್ನ? MTP ನಾಗರಾಜ ಯಾರು ಇಲ್ಲ. ಯಾರು ಇಲ್ಲ. ಯಾರು ಇಲ್ಲ. ಬರೋ ಮಾತ್ರ ಬೀದಿಗೆ ಬರ್ತಾರೆ ಹೂನಾರ ಹಾಕೊಂಡು. ಅಷ್ಟೇ ಅಷ್ಟೇ, ಹೂವಿನ ಹಾಕೊಂಡ್ ಬರ್ತಾರೆ ಜೈ ಅನ್ಕೊಂಡು. ಜೈ ಅಂತ. ಮತ್ತೆ ಯಾರು ಮತ್ತೆ ಇಲ್ಲಿ ನಿಮ್ ಕಷ್ಟಪಟ್ಟ ಏನು ಕೇಳಿಲ್ಲ? ಏನು ಕೇಳೋದು? ಏನಿದೆ ನಿಮ್ಮ ಏರಿಯಾದಲ್ಲಿ ಪ್ರಾಬ್ಲಮ್? ಏನಿಲ್ಲ, ನೀರು ಬಿಡೋನ್ನ ಬಿಡ್ತಾನೆ. ಸಾಲದ್ರಿದ್ರೆ 100 ಕೊಟ್ಟರೆ ಪಾಪ ಅವನು ಹೊಟ್ಟೆ ಹತ್ರ ಬಿಡ್ತಾನೆ. 200 ಕೊಡ್ಲೇಬೇಕಾ? ಏನು ನಮ್ಮಿಷ್ಟ. ನಿಮ್ ಪ್ರೀತಿ ಕೊಡೋದು ಪ್ರೀತಿ. ವಾಟ್ಸ್ ಯುವರ್ ನೇಮು? ನನ್ನ ಹೆಸರೇ ಗೊತ್ತಿಲ್ಲಪ್ಪ. ಏನ್ ನಿಮ್ಮ ಹೆಸರು? ನನ್ನ ಹೆಸರೇ ಗೊತ್ತಿಲ್ಲ. ಹೇಳವಾ, ಏನ್ ಪ್ರಾಬ್ಲಮ್ ನಿಮ್ಮ ಏರಿಯಾದಲ್ಲಿ? ನನ್ನ ಏರಿಯಲ್ಲಿ ಬಾಡಿಗೆ ಮನೆಗಿದ್ದೀನಿ. ಒಂದೇ ಒಂದು ಡ್ರಮ್ಮು, ಒಂದೇ ಒಂದು ಡ್ರಮ್ಮು ನೀರು. ಅಲ್ಲ ಬಿಡ್ತಾರೆ ನೀರು. ಇವ್ರಿಗೆ ಸಂಪುಗಳು ತುಂಬಿದ್ರೆ ಕ್ಯಾಮ್ರಾ ಕ್ಯೂ ಸಿ ಕ್ಯಾಮ್ರಾ ಸರಂಡಿ ಯುವರ್ ನೇಮ್ ಯಾ? ನಾನು ಹೇಳಲ್ಲ, ಹೇಳ್ತೀನಿ ಬಾ, ಹೇಳ್ತೀವಿ ನೋಡಿ. ನಿಲ್ಲಿ ನೋಡಿರ್ಲಿ ಸರಂಡಿ ನೋಡಿ. ಕಾಸು ಬಂತ ಹೋಗ್ಲಿ ನಿಮಗೆ 2000? ಇಲ್ಲ ಸರ್, ಇಲ್ಲ ಸರ್, ಇಲ್ಲ. ಪಿಂಚಣಿ ಬಂತ? ಇಲ್ಲ ಸರ್, ಏನು ಬಂದಿಲ್ವಾ? ಇಲ್ಲ ಸರ್. ಯಾರು MLA? ಯಾರು ನಮಗೆಲ್ಲ ಗೊತ್ತು. MLA ಯಾರು? MLA ಮನೆಗೆ ಹೋಗ್ತಿರಲ್ವ? MLA ಯಾರು? MLA ಯಾರು? ಆಮೇಲೆ ಎಲ್ಲ ನಮ್ಗೆ ಗೊತ್ತು. MLA ಯಾರು? ಯಾರು ನಮಗೆಲ್ಲ ಗೊತ್ತು. ಯಾರು ಹೇಳಿ? ಏನೋ ಸಹಾಯ ಮಾಡಿ ಸ್ವಾಮಿ. ಅಲ್ಲ, ಯಾರು MLA ಯಾರು? ನಮಗೆಲ್ಲ ಗೊತ್ತು. ಹಿಡೀರಿ. MLA ಮನೆಗೆ ಹೋಗ್ತೀನಿ ಅಂದ್ರಲ್ಲ, ಯಾರು? ನಮಗೆ ಗೊತ್ತಿದೆ. ನಮಗೆ ಗೊತ್ತಿದೆ. ಆಗ್ಲೇ ಇಂಗ್ಲೀಷಲ್ಲಿ ಮಾತಾಡ್ತಿದ್ರಿ. ಇಂಗ್ಲೀಷ್, ಹಿಂದಿ, ಕನ್ನಡ, ತಮಿಳು ಎಲ್ಲ ಬರುತ್ತೆ ನನಗೆ. ವಾಟ್ಸ್ ಯುವರ್ ನೇಮ್? ನೇಮ್ ಇಸ್ ರದಮ. ವಾಟ್ಸ್ ಯುವರ್ ಪ್ರಾಬ್ಲಮ್? ಪ್ರಾಬ್ಲಮ್ ಇಸ್ ಇಷ್ಟು ಹೆಲ್ಪ್ ಮೀ. ನನಗೇನು ಇಂಗ್ಲೀಷ್ ಬರಲ್ವಾ? ವಾಟ್ಸ್ ಯುವರ್ ಪ್ರಾಬ್ಲಮ್ ಯಾ? ಪ್ರಾಬ್ಲಮ್ 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 ಪ್ರಾಬ್ಲಮ್. ಮೇಡಮ್ ಅವ್ರೆ ನಮಸ್ಕಾರ ಕಣ್ರಿ. ತಡ್ರಿ ನೋಡಿ, ನನಗೆ ಬಿದ್ದೋಗ್ಬಿಡ್ತಿದೆ ಇವಾಗ. ಏನು ನಿಮ್ಮ ಹೆಸರು? ಅಶ್ವಿನಿ ಸರ್. ಅಶ್ವಿನಿ ಅವರೇ, ಗಾಬರಿ ಆಗ್ಬಿಡಿ. ಅವರೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಮಾತಾಡಿರು. ಬಂತ ಕಾಸು ನಿಮಗೆ 2000? ಇಲ್ಲ ಸರ್, ನಾವು ಮಾಡ್ಸೇ ಇಲ್ಲ ಅದನ್ನ. ಯಾಕೆ ಮಾಡ್ಸೇ ಇಲ್ಲ. ಮಾಡಿಸಿಲ್ಲ? ಮಾಡಿಸಿಲ್ಲ ಸರ್ ಅದನ್ನ. ಏನಕ್ಕ? ಯಾಕ ಏನು ನಿಮ್ಮ ಹೆಸರು? ನಿರ್ಮಲ. ನಿರ್ಮಲವಾಗಿದೆ ನಿಮ್ಮ ಮನಸ್ಸು. ಬಂತ 2000 ರೂಪಾಯಿ ಕಾಸು? ಬರ್ತೈತೆ ಸರ್. ಹೌದಾ? ಈಗ ಬಂತಮ್ಮ, ಈಗ 2-3 ತಿಂಗಳದ್ದು ಬಂದಿರ್ಲಿಲ್ವಂತಲ್ಲ? 1 ತಿಂಗಳದ್ದು ಹಾಕಿದ್ದಾರೆ ಅಷ್ಟೇ. ಯಾವತ್ತು ಹಾಕಿದ್ರು? ಒಂದು ವಾರಕ್ಕೆ ಮುಂಚೆ ಹಾಕಿದ್ದಾರೆ ಸರ್. ಹೌದಾ? 200 ರೂಪಾಯಿ ಬಂತಂಗಾರೆ ಖುಷಿ. ಏನ್ ಮಾಡ್ತೀರಾ 200 ರೂಪಾಯಿ ತಗೊಂಡು? ನಾವು ಇನ್ನದ್ರಲ್ಲಿ 1 ರೂಪಾಯಿನೇ ಎತ್ಕೊಂಡಿಲ್ಲ, ಬ್ಯಾಂಕಲ್ಲೇ ಬಿದ್ದೈತೆ. ಎಲ್ಲ ಹಂಗೆ ಬಿದ್ದೈತೆ. ಏನು ಬಡ್ಡಿಗೆ ಬಿಟ್ಟಿದ್ದೀರಾ ಹೆಂಗೆ? ಅವ್ರು ಕೊಡ 200 ರೂಪಾಯಿ, 100 ರೂಪಾಯಿಗೆ 10 ರೂಪಾಯಿ ಬಡ್ಡಿನ ಹೆಂಗೆ? ಇಲ್ಲ, ಎತ್ಕೊಳಕ್ಕೆ ಆಗ್ತಾ ಇಲ್ಲ. ಯಾಕೆ? ಅದು 0 ಅಕೌಂಟಲ್ಲಿ ಬಿದ್ದೋಗೈತೆ. ಹಂಗೆ ಕಟ್ ಆಗ್ತಿರುತ್ತಾ ಅಂತ? 0 ಅಕೌಂಟಾ? ಹಂಗಾರೆ ಹಂಗೆ ಇರುತ್ತೆ ಬಿಡಿ, ಟೆನ್ಷನ್ ಇಲ್ಲ. ಎಷ್ಟಾಗೈತೋ ಹಂಗಾರೆ? ಒಂದು 10,000 ಆಗೈತೇನೋ? ಎಷ್ಟಾಗೈತೆ ಗೊತ್ತಿಲ್ಲ ಸರ್, ನಮ್ಗೆ ಲೇಟಾಗಿ ಬಿದ್ದಿದ್ದು, ಮೊನ್ನೆ ಬಿದ್ದಿದ್ದು. ಏನು ಪ್ರಾಬ್ಲಮ್ ನಿಮ್ಮ ಏರಿಯಾದಲ್ಲಿ? ನಮ್ಮ ಏರಿಯಲ್ಲಿ ನೋಡ, ಚರಂಡಿ ಇವೆಲ್ಲ ಪ್ರಾಬ್ಲಮ್ಮೇ. ನಾವು ಬಾಡಿಗೆ ಮನೆಯಲ್ಲಿ ಇದ್ದೀರಿ, ಈಗೇನು ಅನುಕೂಲನೇ ಇಲ್ಲ. ಏನು ಅನುಕೂಲ ಇಲ್ಲ. ಬಾಡಿಗೆ ಎಷ್ಟು ಇಲ್ಲಿ? ಇಲ್ಲೆಲ್ಲ 5,000 6,000 ಐತೆ. ಹೌದಾ? ಓಕೆ. ಮತ್ತೆ MLA ಹೆಂಗೆ? ಶರತ್ ಬಚ್ಚೇಗೌಡ್ರು ಏನೋ MLA ಬಗ್ಗೆ ಯಾರು ಅಂತಾನೆ ಗೊತ್ತಿಲ್ವಾ? ಅಷ್ಟೊಂದು ಗೊತ್ತಿಲ್ಲ. ಬರ್ತಾರೆ, ಅದು ಮಾಡ್ತೀರಿ, ಸೈಟ್ ಕೊಡ್ತೀರಿ, ಅದು ಕೊಡ್ತೀರಿ ಅಂತಾರೆ. ಹೋಗ್ತಾರೆ, ತಿರ್ಗಾ ಬರ್ತಾ ಇರ್ತಾರೆ. ಓಕೆ. ತೊಳಿರಿ ನೀವು. ಉಜ್ಜಿ. ಹಾಂ,
ಉಜ್ಜಿ 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 ಏನು ನಿಮ್ಮ ಹೆಸರು ಕುಕ್ಕರ್ ಹಾಕ ಪರ ಉತ್ತವ್ರೆ ಯಾವುದೋ ಸೋಪು. ಮತ್ತೇನ್ ಮಾಡ್ತಾನೆ ಉಜ್ಜ ಏನು ನಿಮ್ಮ ಹೆಸರು? ರಾಜೇಶ್ವರಿ. ರಾಜೇಶ್ವರಿ ಅವರೇ ಬಂತ ಗೃಹಲಕ್ಷ್ಮಿ ಕಾಸು 2,000. ನಮ್ಮ ಅತ್ತೆಗೆ ಬರ್ತದ್ರಿ. ನಂಗೆ ಬಂದಿದ್ರೆ ನಾನು ಯಾಕೆ ಹಿಂಗೆ ಗೊತ್ತಿದೆ ತಗೊಳ್ಳಿ ಅಂತಾರೆ ಈಗ. ನಮಗ್ ಬಂದಿಲ್ಲ ಮತ್ತೆ ನಮ್ಮ ಅತ್ತೆಗೆ ಬರ್ತದೆ. ನಮಗೆ ಬಂದಿದ್ರೆ ನಾನು ಯಾಕೆ ಹಿಂಗೆ ಪರಪರ್ನ ಉಜ್ಜುತ್ತಿದ್ದೆ ಅಂತ. ಎಷ್ಟು ಕೊಟ್ಟರು ಸಂಬಳವ? ಎಷ್ಟು ಕೊಡ್ತಾರ? ಸತ್ಯ ಹೇಳ್ಬೇಕು ನನಗೆ. ಯಾಕ್ರಿ ನೀವು ಗುರಾಸ್ತಿದ್ದೀರಾ? ಹೇಳಿ ಹೇಳಿ. 600. 600 ರೂಪಾಯಿ ಬೆಳಗ್ಗೆ ಸಾಯಂಕಾಲ ಸಾಯಂಕಾಲ ಒಂದು ಹೊತ್ತಿಗೆ 600 ಹೆಂಗೆ? ದಿನಕ್ಕೆ 600? ಇಲ್ಲ ಒಂದು ಹೊತ್ತಿಗೆ. ಅಬ್ಬಬ್ಬಬ್ಬ ಹಂಗಾರೆ 2 ಹೊತ್ತು ಅಂದ್ರೆ 1200. ವಾ ನೀವು ನಮಗಿಂತ ಜಾಸ್ತಿ ದುಡಿತಿದ್ದೀರಾ ಬಿಡಿ. ಹೆಸರೇನು? ಲಕ್ಷ್ಮಣ. ಲಕ್ಷ್ಮಿ ಬಂತ ಗೃಹಲಕ್ಷ್ಮಿ ಬಂತೇನ್ರಿ? ಅವ್ರು ಕುಕ್ಕರ್ ಪಾತ್ರೆ ತೊಳಿತವ್ರೆ, ಅವ್ರು ಮುಚ್ಚುಳ ತೊಳಿತವ್ರೆ, ಪರಪರ್ನ ಉಜ್ಜುತ್ತವ್ರೆ. ಕೇಳಿಲಿ ಒಂದು ನಿಮಿಷ. ಬಂತ ಕಾಸು? ಬಂತಣ. ಹೌದಾ? ಈ 3 ತಿಂಗಳಿಂದ ಬಂದಿರ್ಲಿಲ್ವಲ್ಲ, ಅದೆಲ್ಲ ಬಂತ? ಬಂತಣ. ಯಾವತ್ತು ಬಂತು ಅಂತವ್ರು? ಏನು ಸರ್ ಹಿಂಗೆ ಆರಾಮಾಗಿ ಬಂದ್ಬಿಟ್ರಿ, ಹಾಕೊಂಡ್ಬಿಟ್ಟಿದ್ರ ಗಾಡಿನ? ಏನು ಮಾಡಪ್ಪ, ನಮ್ಮೂರು ಜನನಾಯಕರು ಇದ್ದಾರೆ ಇಲ್ಲಿ ಹತ್ರ. ಓ ಜನನಾಯಕರು ಮುಂದೆ ಜನಾಭಿಪ್ರಾಯ ಕೇಳ್ತೀವಿ ಅಂತ ಆಯ್ತು ಈಗ. ನಾನು ಹಂಗಾರೆ ಏನು ನಿಮ್ಮ ಹೆಸರು? ಮಂಜುನಾಥ್ ಅಂತ. ಮಂಜುನಾಥ್ ಅವರೇ, ಏನು ಪ್ರಾಬ್ಲಮ್ ಇದೆ ನಿಮ್ಮ ಮುತ್ಸಂದ್ರ ಗ್ರಾಮದಲ್ಲಿ? ಏನೆಲ್ಲ ಸಮಸ್ಯೆಗಳಿದೆ ನೇರವಾಗಿ ಹೇಳೋದಾದ್ರೆ? ನೀವು ಯಾವ ಪ್ರಾಬ್ಲಮ್ ಬಗ್ಗೆ ಕೇಳಿದ್ರೆ ಅದ್ರ ಹೇಳ್ತೀವಿ. ಎಲ್ಲ ಪ್ರಾಬ್ಲಮ್ಮು, ಸರ್ಕಾರ ಯೋಜನೆ ಆಗಿರ್ಬೋದು, ಅಭಿವೃದ್ಧಿ ಆಗಿರ್ಬೋದು, ಇಲ್ಲಿನ ನಿಮ್ಮ ಗ್ರಾಮ ಅಭಿವೃದ್ಧಿ ಆಗಿರ್ಬೋದು. ಈಗ ಇಲ್ಲಿಂದ ಹೊರ್ತೂರ್ವರೆಗೂ ಹೋಗಿ ಬಂದ್ರಿ, ಎಲ್ಲಿಂದ ಎಲ್ಲಿ ಪ್ರಾಬ್ಲಮ್ ಇದೆ ನಿಮಗೆ ಗೊತ್ತಾಗುತ್ತೆ. ಹೊರ್ತೂರಿಂದ ಇಲ್ಲಿ ಗಂಟ ಬಂದಿದ್ದೀವಿ, ಆದರೆ ನಿಮ್ಮ ಬಾಯಲ್ಲಿ ಕೇಳಿದ್ರೇ ಅದು ಸರಿ. ಅವ್ರು ಹೇಳ್ತಾರೆ ಕೇಳಿ. ನೀವು ಹೇಳ್ಬೇಕು ಫಸ್ಟ್, ಅವ್ರನ್ನೂ ಕೇಳ್ತೀನಿ, ಅವ್ರನ್ನೂ ಬಿಡಲ್ಲ. ಕೇಳಿ ಅವ್ರನ್ನ ಹೇಳ್ತೀನಿ. ಏನು ಪ್ರಾಬ್ಲಮ್, ಮೇಜರ್ ಪ್ರಾಬ್ಲಮ್ ಅಂತ ಯಾವ್ದು ಹೇಳ್ತೀರಾ? ಆಯ್ತು ಬಿಡ್ರಿ ಸರ್. ಏನು ಸರ್ ನಿಮ್ಮ ಹೆಸರು? ಮುನಿರಾಜ್ ಅಂದ್ಬಿಟ್ಟು. ಮುನಿರಾಜ್ ಅವರೇ ಹೇಳ್ರಿ, ಏನು ಪ್ರಾಬ್ಲಮ್? ನಮ್ದು ಏನು ಪ್ರಾಬ್ಲಮ್ ಇಲ್ಲ, ರಸ್ತೆ ಒಂದು ತುಂಬ ಹದಗೆಟ್ಟಾಗಿದೆ. ಆ ಕೋಟೋ ಕ್ರಾಸಿಂದ ಹಿಡಿದು ಇಲ್ಲಿವರೆಗೂ ಅದನ್ನು ಪೂಜೆ ಮಾಡಿ 1 ವರ್ಷ ಆಯಿತು ಶಾಸಕರು. ಇನ್ನೂ ಅದ್ರ ಬಗ್ಗೆ ಯಾವುದೂ ಕ್ರಮ ತಗೊಂಡಿಲ್ಲ, ಏನಿಲ್ಲ. ಕೇಳಿದ್ರೆ ಸರ್ಕಾರದಲ್ಲಿ ಫಂಡ್ ಇಲ್ಲ ಅಂತಾರೆ. ಎಲ್ಲ ಈ ಫ್ರೀ ಬಾಗಿಲು ಬಿಟ್ಬಿಟ್ಟು ಅಭಿವೃದ್ಧಿ ಎಲ್ಲ ಶೂನ್ಯ, ಅಭಿವೃದ್ಧಿ ಎಲ್ಲ ಶೂನ್ಯ. ಯಾಕ್ರಿ ಫ್ರೀ ಎಲ್ಲ ಕೊಟ್ಟು ಒಳ್ಳೆ ಫ್ರೀ ಮೊನ್ನೆ ಹಾಕಿದ್ದಾರೆ, ಮತ್ತೆ ಕಾಸಿಲ್ಲ ಅಂದ್ರೆ ಹಿಂಗೆ? 2,000 ಅಲ್ಲಿ ಹೆಂಡತಿ ಕೊಡ್ತಾರೆ, ಗಂಡ ಕೈಲಿ 10,000 ಕಿತ್ಕೊಂತಾರೆ. ನಮಗೆ ದಯವಿಟ್ಟು ನಿಮ್ಮ RTV ಮುಖಾಂತರ ಸರ್ಕಾರಕ್ಕೆ ನಾನು ಮನವಿ ಮಾಡ್ತೀನಿ. ಸನ್ಮಾನ್ಯ ಶ್ರೀ ನಮ್ಮ ಜನಪ್ರಿಯ ಶಾಸಕ ಶರತ್ ಬಚ್ಚೇಗೌಡರಿಗೂ ಹಾಗೂ ಸರ್ಕಾರಕ್ಕೆ ನನ್ನ ಮನವಿ, ಗ್ರಾಮಸ್ಥರ ಪರವಾಗಿ ದಯವಿಟ್ಟು ಇಲ್ಲಿ ನೀರಿನ ದಂಧೆ ತುಂಬ ಇದೆ ಮುಸಂದ್ರದಲ್ಲಿ. ನೀರಿನ ದಂಧೆನಾ? ದಂಧೆ. ಆಮೇಲೆ ಸುಮಾರು ಟ್ಯಾಂಕರ್ಗಳು ಮೊನ್ನೆ ಇಲ್ಲೇ ಪ್ರಥಮ್ ಸ್ಕೂಲ್ ಹತ್ರ ಒಂದು ತಂದೆ ಮಗ ಸ್ಪಾಟು ಹೊಡೆದ್ಬಿಟ್ಟು, ಡ್ರೈವರ್ ಲೈಸೆನ್ಸ್ ಇಲ್ಲ, ಒರಿಸ್ಸವನು, ತಂದೆ ಕಾಲಿಲ್ಲ, ಏನು ಆಕ್ಷನ್ ತಗೊಳ್ಳಿಲ್ಲ ಯಾರನ್ನು. ಅಂದ್ರೆ ಮುಗಿದೋಯ್ತು ಅದು ಅಲ್ಲಿಗೆ ಕೇಸು? ಕ್ಲೋಸು. ನೀರಿನ ಹೆವಿ ದಂಧೆ ಸರ್. ಹಿಂಗೆ ಹೋಗಿ ರಸ್ತೆಗಳೆಲ್ಲ ಹದಗೆಟ್ಟೋಗಿದೆ. ದಯವಿಟ್ಟು ನನ್ನ ಶಾಸಕರು ಮನವಿ ಮಾಡಿ. ನೀರಿನ ದಂಧೆ ಯಾಕೆ ಶುರುವಾಯಿತು? ಅದೇ BBMP ನೀರು ಅಭಾವ. ಇಲ್ಲಿ ನೀರು ಎಲ್ರಿಗೂ ಬಿಟ್ರೆ ಆಗ ನೀರಿನ ದಂಧೆ ಯಾರು ಮಾಡಲ್ಲ. ಓಡಿಸ್ಕೊಳ್ಳಿ ಬೇಕು, ಅದಕ್ಕೊಂದು ಟೈಮು ಒಂದು ನಿಗದಿ ಕಾನೂನು ಪ್ರಕಾರ ಓಡಿಸ್ಕೊಳ್ಳಿ. ಲೈಸೆನ್ಸ್ ಇಲ್ಲ, ಏನೂ ಇಲ್ಲ. ಹಿಂಗಾಗಿ ಸಾರ್ವಜನಿಕ ತುಂಬ ತೊಂದರೆ ಆಗ್ತದೆ. ದಯವಿಟ್ಟು ಇದ್ರ ಬಗ್ಗೆ ಶಾಸಕರು ಕ್ರಮ ತಗೊಬೇಕು. ಶರತ್ ಬಚ್ಚೇಗೌಡರು ಬಂದಿಯಾರ ಇಲ್ಲಿ? ಬಂದಿದ್ರು. ಯಾವಾಗ? ಬರೀ ಮೇನ್ ರೋಡಲ್ಲಿ ಸರ್ಕಾರ ಅಲ್ಲ ಅಷ್ಟೇನಾ? ಇಲ್ಲ ಬಂದು ಪೂಜೆ ಮಾಡಿಬಿಟ್ಟು ರೋಡ್ಗೆ. ಇನ್ನು ಆವತ್ತಿಂದ ಈ ಕಡೆ ಯಾವುದು ಕಾರ್ಯಕ್ರಮಗಳು ಮಾಡಲಿಲ್ಲ. ಬಂದೇ ಇಲ್ಲ. ನಿಮಗೇನು ಅನ್ಸುತ್ತಪ್ಪ ಈಗ ಇವ್ರು ಹೇಳಿದ್ರ ಮೇಲೆ? ಅವ್ರು ಹೇಳಿದ್ ಕೇಳಿ ಸರಿಯಾಗಿದೆ, ಎಲ್ಲವೂ ಸರಿಯಾಗಿದೆ. ಅವ್ರು ಹೇಳಿಕೆ ನಿಮ್ಮ ಸಮರ್ಥನೆ ಅಷ್ಟೇ. ಮುಗೀತು, ನೀವು ಮಾತಾಡಲ್ಲ. ಅಣ್ಣ ಒಂದು ನಿಮಿಷ ಇರೋಣ. ಏನು ನಿಮ್ಮ ಹೆಸರು? ನಮ್ಮ ಹೆಸರು ಮಂಜು ಅಂತ. ಏನೋ ಪತ್ರಗಳು ತಗೊಂಡೆಲ್ಲ ಹೋಯ್ತಿದ್ರಾ? ಏನಿಲ್ಲ ಸರ್, ಹಿಂಗೆ ಏನು ಆಸ್ತಿ ವ್ಯವಹಾರನ? ಹೆಂಗೆ ನಿಮ್ಮ MLA ಸಮಾಜ ಸೇವೆ ಮಾಡ್ತಾವ್ರೆ, ಅವ್ರಿಗೆ ಸಪೋರ್ಟ್ ನೀವು ಸಮಾಜ ಸೇವೆ ಮಾಡ್ತಿದ್ರಾ? ಅವ್ರು ಮಾಡ್ತಾವ್ರೆ, ಅವ್ರಿಗೆ ಸಪೋರ್ಟ್ ಮಾಡ್ತಾರೆ. ಏನು ಮಾಡ್ತೀರಾ ಸಮಾಜ ಸೇವೆ? ಸಮಾಜ ಸೇವೆ ಏನು ಮಾಡ್ತೀರಾ? ಏನು ಹಿಂಗೆ ಓಲ್ಡ್ ಪೆನ್ಷನ್ಸು, ಓಲ್ಡ್ ಏಜ್, ಅವು ಇವು ಸಣ್ಣ ಪುಟ್ಟ ಯಾವುದೋ ನಮ್ಮ ಕೈ ಯಾರಿಗೆ ಬಂದಿಲ್ಲ ಅವರಿಗೆ ಇದು ಮಾಡ್ತಾರೆ. ಹೌದು, ಎಲ್ಲ ಅಂತವ್ರು ಮಾಡೋದು. ಇವರು ಮೆಂಬರ್ ಸಾಹೇಬ್ ಪೆನ್ಷನ್ ಕೊಡ್ಸೋರು ಇವೆಲ್ಲ ಕೊಡ್ಸೋರು ಸಮಾಜ ಸೇವೆ ಅನ್ಕೊಂಡು ಅವ್ರು ಕಮಿಷನ್ ತಗೋತಾರಂತ. ಹೌದಾ? ನನಗೆ ಗೊತ್ತಿಲ್ಲ ಸಮಯ. ನನಗೆ 800 ರೂಪಾಯಿ ಕೊಡ್ಸೋದು ಅಂದರೆ ಅದ್ರಲ್ಲೊಂದು 50 ರೂಪಾಯಿ ಇಸ್ಕೊಳ್ಳೋದು. ಅದೆಲ್ಲ ನಮ್ಗೆ ಗೊತ್ತಿಲ್ಲ ಸಮಯ. 100 ಜನ ಒಂದು 10 ಜನಕ್ಕೆ ಮಾಡ್ಸಿದ್ರೆ 500 ರೂಪಾಯಿ ಆಗೋಯ್ತು. ನಮ್ಗೆ ಗೊತ್ತಿಲ್ಲ, ಯಾರನ್ನ ಬೇರೆಯವ್ರು ತಗೊಂತಾರೇನೋ ನಮ್ಗೆ ಗೊತ್ತಿಲ್ಲ ಅದು. ಹೌದಾ? ಸರಿ, ನಿಮ್ಮ MLA ಹೆಂಗೆ? ನನಗೆ ಗೊತ್ತಿಲ್ಲ ಸಮಯ. ಸಮಾಜ ಸೇವೆ ಮಾಡ್ತೀನಿ ಅಂತಾರೆ, MLA ಗೊತ್ತಿಲ್ವಂತೆ. MLA ಯಾರು ಹೇಳಿ? MLA ಯಾರು ಹೇಳಿ? MLA ಯಾರ್ರೀ? ಒಂದು ನಿಮಿಷ. ಭಯನಾ ಸಮಾಜ ಸೇವೆ ಮಾಡ್ತಾರಂತ ನೋಡ್ರಿ. MLA ಹೆಸರು ಹೇಳಿಲ್ಲ. ಏನು ನಿಮ್ಮ ಹೆಸರು? ಎಮ್ಮೆ ಶಶಿಧರ್ ಅಂದ್ಬಿಟ್ಟು. ಚಿಕನ್ ತಗೊಂಡು ಹೋಗ್ತೀರಾ ಹೆಂಗೆ? ಇಲ್ಲ, ಬೋಂಡ ತಗೊಂಡು ಹೋಗ್ತೀವಿ. ಬೋಂಡ ಕ್ರೇಜ್ ಇಲ್ಲ, ಏನಿದ್ರು ಚಿಕನ್. ಮಕ್ಕಳು ಇವಾಗ ಶನಿವಾರಗಳಲ್ಲ, ಮನೆಗಳಲ್ಲಿ ಚಿಕನ್ ತಿನ್ನಲ್ಲ. ಶನಿವಾರನೇ ಇವತ್ತು? ಅಲ್ಲಪ್ಪ, ಶ್ರಾವಣ ಶನಿವಾರಗಳು. ನಾವು ಯಾವತ್ತು ತಿನ್ನಲ್ವೋ ಅವತ್ತೇ ವಾರ ಬಿಡಿ. ಹೇಳಿ ಮತ್ತೆ, ಹೆಂಗಿದೆ ನಿಮ್ಮ ಏರಿಯಾ, ನಿಮ್ಮ ಊರು, ನಿಮ್ಮ ತಾಲೂಕು, ನಿಮ್ಮ MLA?
ನಮ್ಮ ಊರೇನು ತುಂಬ ಚೆನ್ನಾಗಿದೆ, ಊರು ಚೆನ್ನಾಗಿದೆ, ಹಳ್ಳಿ ಮಠ ಸಖತ್ತಾಗಿದೆ, ದೇವಸ್ಥಾನ ಚೆನ್ನಾಗಿದೆ. ಚೆನ್ನಾಗೈತೆ, ಎಲ್ಲ ಐತೆ. ಅಂದರೆ ನಮ್ಮೂರಲ್ಲಿ ನೀರಿನ ದಂಧೆ ಸ್ವಲ್ಪ ಜಾಸ್ತಿ ಆಗ್ಬಿಟ್ಟೈತೆ. ಹೇಳ್ತೀಯಲ್ಲ ಇದನ್ನ 100% ಇರೋದೇ ಅದು. ಯಾಕಂದರೆ ತುಂಬ ತೊಂದರೆ ಆಗ್ತಾ ಇದೆ. ರೋಡಲ್ಲಿ ಹೋಗ್ಬೇಕಾದ್ರೆ ಮಕ್ಕಳು ಹೋಗೋರು ಇರ್ಬೋದು, ಬರೋರು ಇರ್ಬೋದು. ಈ ನಡುವೆ ಆಕ್ಸಿಡೆಂಟ್ಗಳು ಬೇರೆ ತುಂಬ ಜಾಸ್ತಿ ಆಗಿದೆ. ಮೊನ್ನೆ ಒಬ್ಬರು ಪಾಪ ಬರ್ತೂರು ಅಲ್ಲಿಂದ ಸ್ಕೂಲ್ಗೆ, ಯಾವ ಸ್ಕೂಲ್ ಅದು, ಪ್ರಥಮ ಸ್ಕೂಲ್ಗೆ ಇಂದ ಕರ್ಕೊಂಡು ಹೋಗೋ ತಂದೆ ಮಗನಿಗೂ ತಂದೆಗೆ ಇಬ್ಬರಿಗೂ ಕಾಲು ಕಟ್ಟಾಗಿದೆ. ಆಮೇಲೆ ಹಾಸ್ಪಿಟ್ಲಲ್ಲಿ ಮಾರನೇ ದಿವಸ ಮಗ ತೀರ್ಕೊಂಡವನೆ. ಪಾಪ ಅವ್ರ ಸಂಸಾರಕ್ಕೆ ಯಾರಾಗೋದು? ಇವರೇನೋ ನೀರು ದಂಧೆ ಮಾಡ್ತಾರೆ, ನೀರುಗಳಲ್ಲಿ ಸುಮಾರು ಲಕ್ಷಗಳು ಮಾಡ್ಕೊತಾರೆ. ಜನಗಳಿಗೆ ತೊಂದರೆ ಯಾರು ಕೇಳೋದು? ಹೋದ್ರೆ ಹೋಗಲಿ. ಆ ರೋಡ್ಗಳು ನೋಡ್ತಾ ಇದ್ದೀರಾ ಹೆಂಗಿದೆ? ಅವೆಲ್ಲ ಹೋಗಿ ಗಾಡಿಗಳೆಲ್ಲ ಹೋಗಿ ರೋಡ್ಗಳು ತುಂಬ ಕೆಟ್ಟೋಗಿದೆ. ಈ ಹಿಂದೆ ಯಾರು ಗೆದ್ದಿದ್ರು? ಯಾವ ಪಕ್ಷ ಇತ್ತು? ಹಿಂದೆ ಗೆದ್ದಿದ್ದು MTB ನಾಗರಾಜ್ ಅವರು ಸ್ಟಾಪ್ ಮಾಡಿಸಿದ್ರು ಕಾಂಗ್ರೆಸ್. ಇವಾಗ ಶರತ್ ಬಚ್ಚೇಗೌಡರು. ಈಗ ಶರತ್ ಬಚ್ಚೇಗೌಡ ಆಗ್ಲೂ ಕಾಂಗ್ರೆಸ್, ಈಗಲೂ ಕಾಂಗ್ರೆಸ್. ಅವ್ರಿಗೂ ನಾವು ಮನವಿ ಕೊಟ್ಟಿದ್ದೀವಿ, ಈ ಥರ ಬಂದು ಇಲ್ಲಿ ಸ್ಟಾಪ್ ಮಾಡಿ ನಮ್ಮೂರು ನಾಯಕರೆಲ್ಲ ಸೇರಿ ಎಲ್ರಿಗೂ ಹೇಳಿದ್ವು. ಅವರು ಎಲ್ಲ ಒಪ್ಕೊಂಡ್ರು. ಆಮೇಲೆ ನಮ್ಮ ಮಿಸಸ್ ಮೆಂಬರ್ ಇಲ್ಲಿ ಅವರೇ ಹೋಗಿ ನಮ್ಮ ಶರತ್ ಬಚ್ಚೇಗೌಡರಿಗೆ ಮನವಿ ಕೊಟ್ಟವ್ರೆ. ಆಯಿತು, ನಾವು ತೀರ್ಮಾನ ತಗೊತೀವಿ, ನಿಲ್ಲಿಸ್ತೀವಿ ಅಂದ್ಬಿಟ್ಟು ಹೇಳಿದ್ರು. ಆದರೆ ಇವತ್ತವರೆಗೂ ನಿಲ್ಲಿಸಿಲ್ಲ. ಓಕೆ, ನೋಡಿ, ಈಗ ಮುತ್ಸಂದ್ರ ಗ್ರಾಮದಲ್ಲಿ ರೋಡ್ ಸರಿ ಇಲ್ಲ, ಆ ಕಡೆ ನೀರಿನ ದಂಧೆ ಶುರು ಮಾಡ್ಕೊಂಡ್ಬಿಟ್ಟಿದಾರಂತೆ. ಇದರಿಂದ ಇಬ್ಬರು ಪ್ರಾಣ ಬೇರೆ ಹೋಗಿದೆ, ಡೆತ್ ಆಗಿದೆ, ಕಾಲು ಹೋಗಿದೆ. ಸೊ ಇದು ಶರತ್ ಬಚ್ಚೇಗೌಡರಿಗೆ ದಯವಿಟ್ಟು ಗೊತ್ತಾಗಬೇಕು. ಇಲ್ಲ ಅಂತಂದರೆ ಊರಿನ ಜನ ರೊಚ್ಚಿಗೆದ್ದು ನಾವು ಜೊತೆ ಸೇರೋಕ್ಕಿಂತ ಮುಂಚೆ ಈ ಸಮಸ್ಯೆನ ಬಗೆಹರಿಸಬೇಕು ಅಂತ ಕೇಳ್ತಾರೆ. ನಿಮಿಷ ಏನಿನ ಹೆಸರು? ಬದ್ರೇಶ್ ಸರ್. ಏನೋ ಇದು ಒಳ್ಳೆ ಐನ್ಸ್ಟೀನ್ ಕಣ್ಣಾಗ ಕಾಣ್ತೀಯಲ್ಲೋ. ಐನ್ಸ್ಟೀನ್ ಐನ್ಸ್ಟೀನ್ ಗೊತ್ತಾ? ಇಲ್ಲ ಐನ್ಸ್ಟೀನ್ ಗೊತ್ತಿಲ್ವಾ? ರವಿಚಂದ್ರನ್ ಗೊತ್ತು. ಐನ್ಸ್ಟೀನ್ ಗೊತ್ತಿಲ್ಲ, ರವಿಚಂದ್ರನ್. ಅದಕ್ಕೆ ಹೆಂಗ್ ಬಿಟ್ಬಿಟ್ಟ? ಅವ್ರ ಫ್ಯಾನ್ ಸರ್ ನಾವು ರವಿಚಂದ್ರ. ಫಿಲಮ್ ಅಲ್ಲ. ಯಾವ ಫಿಲಮ್ ಇಷ್ಟ? ಆಟೋವಾದಿ, ಆಮೇಲೆ ಮಲ್ಲ. ಹಠವಾದಿ ಫಿಲಮ್ ನೋಡಿ ಏನು ತಿಳ್ಕೊಂಡೆ ನೀನು? ಏನು ಕಲಿತೆ? ಕ್ರೇಜು. ಯಾವ ಕ್ರೇಜು? ಕಲೆನ ಈ ಥರ ಇದು ಮಾಡೋದು, ಕಲೆನ ಯಾವ ಥರ ಬೆಳೆಸೋದು, ಯಾವ ಥರ ಇದು ಮಾಡೋದು ಅಂತ. ಏನು ಬೆಳೆಸ್ತಪ್ಪ ಈಗ ನೀನು? ಬರೀ ಕೂದಲು ಬೆಳೆಸಿದ್ಯಾ? ಫಿಲಮ್ ಮಾಡ್ತಿದ್ದೀನಿ ಸರ್, ಫಿಲಮ್ ಮಾಡ್ತಿದ್ದೀನಿ. ಹೌದಾ? ಸೂಪರ್. ಓಕೆ, ಏನು ಪಿಕ್ಚರ್ ಹೆಸರು? ಫಿಲಮ್ ಹೆಸರು ಇದು. ಫಿಲಮ್ ಹೆಸರೇ ಮರ್ತ್ಬಿಟ್ನಲ್ಲಪ್ಪ ಇವ. ಅದನ್ನ ಸ್ವಲ್ಪ ಪಬ್ಲಿಕ್ ಮಾಡಬಾರ್ದು ಅಂತನಾ? ನೀನು ಪಬ್ಲಿಕ್ ಮಾಡಿದ್ರೆ ನೋಡಿ, ಈಗ ನಾನು ಈ ಪಾಪ ಈ ಹುಡುಗನ ಆ ಸಿನಿಮಾ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಹೇಳ್ತಿದ್ದೆ. ಅವ್ರು ಹೇಳಿದ್ದಾರೆ ಪ್ರೊಡ್ಯೂಸರ್. ಓ ಹೌದಾ? ಓ ಈ ಥರ ಎಲ್ಲ. ಸರಿ ಆಯಿತು, ಹೋಗ್ಲಿ, ಇರಲಿ, ಅದು ನಿನಗೆ ಒಳ್ಳೇದಾಗಲಿ. ನೀನು ರವಿಚಂದ್ರನ್ ಥರನೇ ಬೆಳಿ. ಆದರೆ ನಿಮ್ಮೂರಿನ ಸಮಸ್ಯೆ ಏನು ಹೇಳು? ರೋಡ್ ಸರಿ ಇಲ್ಲ, ಧೂಳು, ಗಾಡಿಗಳು ಫಾಸ್ಟಾಗಿ ಓಡಾಡ್ತವೆ. ಅದು ಸ್ವಲ್ಪ ನೋಡ್ಕೊಬೇಕು ಅದನ್ನ ಅಷ್ಟೇ. ಆಮೇಲೆ ನೀರಿನ ದಂಧೆ ಬಗ್ಗೆ ಗೊತ್ತಾ ನಿನಗೆ? ನೀರಿನ ಸ್ವಲ್ಪ ನೀರಿಲ್ಲ. ನೀರು ಯಾವ MLA ಹೇಳೋ? ಇದು ಶರತ್ ಬಚ್ಚೇಗೌಡ. ಹೆಂಗೆ ಅವರು? ಅವ್ರು ಸೂಪರ್ ಸರ್. ಅವರು ಹೆಂಗೆ ಅಂದರೆ ಮಾಮೂಲಿ ನಾನು ಮಾರ್ಕೆಟಲ್ಲಿ ಕೇಳ್ತಾರಲ್ಲ, ಟೊಮೆಟೊ ಹಣ್ಣು ಹೆಂಗೆ, ನುಗ್ಗೆಕಾಯಿ ಹೆಂಗೆ, ಹಂಗಲ್ಲ ನಾನು ಕೇಳಿದ್ದು. ಎಷ್ಟು ಕೆಲಸ ಮಾಡ್ತಾರೆ, ಎಷ್ಟು ಅಭಿವೃದ್ಧಿ ಚೆನ್ನಾಗಿ ಮಾಡಿಸ್ಕೊಡ್ತಾರೆ. ಹಂಗ ಕೆಲಸ ಚೆನ್ನಾಗಿ ಮಾಡ್ಕೊಡ್ತಾರೆ. ಮಾಡಿಸ್ಕೊಡ್ತಾರೆ. ಓಕೆ, ಸೂಪರ್, ಒಳ್ಳೇದಾಗಲಿ. ಏನಪ್ಪ, ಏನು ನಿನ್ನ ಹೆಸರು? ಅಲ್ಲ, ಏನದು? ಸೌಮ್ಯ. ಸೌಮ್ಯ ಯಾರು? ದರ್ಶನ್ ಫ್ಯಾನ್ ನೀನು? ಅಲ್ವಾ? ಸೌಮ್ಯ ಅಂತ ಹಾಕೊಂಡ್ಬಿಟ್ಟಿದ್ಯಾ? ಏನು ಪ್ರಾಬ್ಲಮ್ ನಿಮ್ಮ ಏರಿಯಾದಲ್ಲಿ? ನನ್ನ ಏರಿಯಾದಲ್ಲಿ ಪ್ರಾಬ್ಲಮ್, ನೀರು ಟ್ಯಾಂಕರ್ ಓಡಾಡುತ್ತೆ, ಅದೊಂದು ಪ್ರಾಬ್ಲಮ್ ಇದೆ. ಆಮೇಲೆ ರಸ್ತೆಗಳು ಸರಿ ಇಲ್ಲ. ನಿಮ್ಮ MLA ಹೆಂಗೋ? ನಮ್ಮ MLA ಚೆನ್ನಾಗಿದ್ದಾರೆ ಅಣ್ಣ. ಚೆನ್ನಾಗಿದ್ದಾರೆ ಅಂದರೆ ನಿನ್ನ ಥರ ಹ್ಯಾಂಡ್ಸಮ್ ಆಗಿದ್ದಾರೆ ಅಂತನಾ? ಇಲ್ಲ, ನನಗಿನ್ನ ಹ್ಯಾಂಡ್ಸಮ್ ಆಗಿದ್ದಾರೆ. ಹಂಗೆ ಕೆಲಸ ಏನು ಮಾಡ್ತವ್ರೆ? ನಮ್ಮ MLA ಗೊತ್ತಿಲ್ಲ ಏನು ಕೆಲಸ ಮಾಡಿದವರು. MLA ಕೆಲಸ ಮಾಡ್ತಾರ ಅವ್ರು, ಇನ್ನೇನು ಕೆಲಸ ಮಾಡ್ತಾರೆ? ನೀ ಏನು ಕೆಲಸ ಮಾಡ್ತೀವಿ? ನಾನು ಡ್ರೈವರ್ ಅಣ್ಣ. ಎಲ್ಲಿಗೆ? ಗಾಡಿ ನನ್ನ ಗಾಡಿ ಇಲ್ಲ, ಸ್ವಂತ ಗಾಡಿ. ಏನು ಅಲ್ಲಿ ಎಲ್ಲಿ ಕಂಪ್ನಿಗೆ ಸೇರಿದೆಯಾ ಹೆಂಗೆ? ಅಮೆಝಾನ್ ಬಿಗ್. ಸೂಪರ್ ಸೂಪರ್. ನೋಡಿ, ನಾವು ಹೊಸಕೋಟೆ ವಿಧಾನಸಭಾ ಕ್ಷೇತ್ರದ ಮುತ್ಸಂದ್ರ ಗ್ರಾಮಕ್ಕೆ ಬಂದ್ವಿ. ಇಲ್ಲಿನ ಮೇಜರ್ ಸಮಸ್ಯೆ ಅಂದರೆ ಅದು ನೀರು ದಂಧೆ. ಈ ದಂಧೆಯಿಂದ ಸಾಕಷ್ಟು ಜನರಿಗೆ ಇಲ್ಲಿ ಸಮಸ್ಯೆ ಆಗ್ತಾ ಇದೆ. ಆಲ್ರೆಡಿ ಒಂದು ಪ್ರಾಣ ಹೋಗಿದೆ, ಒಬ್ಬರ ಕಾಲು ಕೂಡ ಹೋಗಿದೆ. ಶರತ್ ಬಚ್ಚೇಗೌಡರು ಈ ಒಂದು ಮೇಜರ್ ಸಮಸ್ಯೆಯನ್ನು ಗಮನಿಸಬೇಕು MLA ಆಗಿ. ಅದಾದ ಬಳಿಕ ಇಲ್ಲಿನ ರಸ್ತೆಗಳು ಸರಿಯಿಲ್ಲ, ವ್ಯವಸ್ಥೆ ಸರಿಯಿಲ್ಲ, ಸಂಪೂರ್ಣ ಎಲ್ಲವೂ ಕೂಡ ಅವ್ಯವಸ್ಥೆಯ ಆಗರ ಆಗಿರುವಂಥದ್ದು ಮುತ್ಸಂದ್ರ ಗ್ರಾಮ. ದಯವಿಟ್ಟು ಓಟ್ ಹಾಕಿಸ್ಕೋತೀರಿ, ದೊಡ್ಡ ದೊಡ್ಡ ಮಾತುಗಳನ್ನ ಆಡ್ತೀರಿ, ಹೂವಿನ ಹಾಕೊಂಡು ಸೆಲೆಬ್ರೇಷನ್ ಮಾಡ್ತೀರಿ. ಆದರೆ ನಿಮ್ಮ ಗಂಟು ಮೂಟೆ ಕೊಡ್ಕೊಂಡು ನೀವು ಉದ್ಧಾರ ಆಗಿದ್ದೀರಿ ಅನ್ನೋ ಆರೋಪ ಮಾತ್ರ ನೀವು ಕೇಳೋ ಬದಲು ಬಂದು ಜನಸೇವೆ ಮಾಡಿ, ಜನರ ಸೇವೆ ಮಾಡಿ, ಅಲ್ಲಿಗೆ ನೀವು ಜನಪ್ರತಿನಿಧಿಯಾಗಿದ್ದಕ್ಕೆ ಸಾರ್ಥಕ ಅಂತ ಆಗುತ್ತೆ. ಎಸ್, ನಾಳೆ ಮತ್ತೊಂದು ಏರಿಯಾ, ಮತ್ತೊಂದು ಜಿಲ್ಲೆ ಅಥವಾ ಮತ್ತೊಂದು ನಗರ, ಮತ್ತೊಂದು ಗಲ್ಲಿ, ಎಲ್ಲಿಗೆ ಬರ್ತೀವಿ ಅಂತ ನಿಮಗೂ ಗೊತ್ತಿಲ್ಲ. ಅಲರ್ಟ್ ಆಗಿ ಅಲ್ಲಿಗೆ ಬರ್ತೀವಿ, ಅಲ್ಲಿನ ಸಮಸ್ಯೆಗಳನ್ನು ಕೇಳ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ ಧ್ವನಿ.